ಕಿತ್ತಾಡ್ಕೊಡ್ರಿ. ಜನರ ಈ ವಿಷಯ ಕೇಳಿ ಆವತ್ತು ಇವಳು ನಾಗವಲ್ಲಿ ರೂಪ ತಾಳಿದ್ಲು. ಯಾವ್ದೋ ಹಾಕೊಂಡ್ ಬರೋ ಒಂದು ದೇವ್ರೆ, ಇವತ್ತು ನಾನು ಟ್ರೋಲ್ ಆಗ್ತಿದ್ರೆ ಸಾಕಪ್ಪ. ಸೊ ನಾವು ಇವಾಗ ಪೀಕ್ ರೀಚ್ ಆಗಿದ್ದೀವಿ. ಓಕೆ, ಸ್ಟಿಲ್ ಇನ್ನೂ ಪೀಕ್ ತುಂಬಾ ದೂರ ಇದೆ. ಹೆಂಗೆ ಹತ್ತಾವ ನೋಡಿ. ಅದಕ್ಕೆ ಹೇಳೋದು ಫಿಟ್ ಆಗಿರೋ ಗಂಡು ನನ್ನ ಮಕ್ಕಳ ಅಂತ. 300 ರೂಪಾಯಿಗೆ ಹಾಕ್ಸೋ ಅಂದ್ರೆ 200 ರೂಪಾಯಿಗೆ ಹಾಕ್ಸ್ತಾವನೆ. ಈ ತರ ಆಗುತ್ತೆ ಅಂತ ನಾನು ಕನಸಲ್ಲೂ ಕೂಡ ಯೋಚನೆ ಮಾಡಿಲ್ಲ ಗುರು. ಆಯ್ತಪ್ಪ ಬ್ರೋ. ಈಗ ಸಮಯ 5:53. ಸನ್ರೈಸ್ ಆಗ್ತಾ ಐತೆ ಅಂದ್ರೆ ಇವಾಗ ಫೋಟೋಗಳು ಸುರಿಮಳೆ ಜಾಸ್ತಿ ಆಗುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೆಬ್ರವರಿ 1ನೇ ತಾರೀಕು ಶನಿವಾರ ನಾನು ಮತ್ತೆ ನಮ್ಮ ಕೊಲೀಗ್ಸ್ ಎಲ್ಲ ಪ್ಲಾನ್ ಮಾಡಿ ಅಂಬಾಜಿದುರ್ಗ ಟ್ರೆಕ್ ಮಾಡಬೇಕು ಅಂತ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಬಿಟ್ಟಿವಿ. ಆ ದಿನ ಏನೇನು ಆಯ್ತು ಅಂತ ಎಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈ ನನ್ನ ಮಗ ಹಾಕೋತಾ ಇರೋದೇ ಇನ್ನೊಬ್ಬರ ಜಾಕೆಟ್. ಅದರಲ್ಲಿ ನಂಗೆ ಅದು ಬೇಕು ಇದು ಬೇಕು, ಆ ಕಲರ್ ಬೇಕು ಈ ಕಲರ್ ಬೇಕು ಅಂತ ಚೇಂಜ್ ಮಾಡ್ಕೊಂಡೆ ಅವನೇ. ಟೈಮ್ ಹೋಗ್ತಾನೆ ಇದೆ. ನಾವ್ ಯಾವಾಗ ಅಂಬಾಜಿ ದುರ್ಗ ಟ್ರೆಕ್ ಮಾಡ್ತೀವೋ ಅಂತ ಅನಿಸ್ತಾ ಐತೆ ನಂಗೆ. ಆಯ್ತಪ್ಪ ಬ್ರೋ. ಎಲ್ಲರೂ ಪ್ಲಾನ್ ಮಾಡಿದ್ದು 4:15ಗೆ ಬಿಡಬೇಕು ಅಂತ. ಆದರೆ ಇವರು ಸುನಾ ಪೌಡ್ರ್ ಎಲ್ಲ ಹಾಕೊಂಡು ಬರೋಷ್ಟರಲ್ಲಿ 5 ಗಂಟೆ ಆಗಿತ್ತು. ಸೊ ನಾವು ಅಲ್ಲಿಗೆ ರೀಚ್ ಆಗುವಷ್ಟರಲ್ಲಿ 6:30 ಆಗೋಗಿತ್ತು. ಕಿತ್ತಾಡ್ಕೊಡ್ರಿ. ಜನರೇ, ಈಕೆ ಈ ರೀತಿ ಆಡೋದಕ್ಕೆ ಕಾರಣ ಏನ್ ಗೊತ್ತಾ? ಬನ್ನಿ ನಿಮ್ಗೆ ಹೇಳ್ತೀನಿ. 1ನೇ ತಾರೀಕು ಫೆಬ್ರವರಿ ಅಂದ್ರೆ ಶನಿವಾರ ನಾವು ಅಂಬಾಜಿದುರ್ಗ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅರ್ಲಿ ಮಾರ್ನಿಂಗು 5 ಗಂಟೆಗೆ ಬಿಟ್ವಿ. ಆಲ್ಮೋಸ್ಟ್ ನಾವು ಅಂಬಾಜಿದುರ್ಗ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ರೀಚ್ ಆಗೋದಕ್ಕೆ 6 to 6:30 ಆಗಿತ್ತು. ಆದರೆ ಯಾರನ್ನೂ ಕೂಡ ಫಾರೆಸ್ಟ್ ಆಫೀಸರ್ಸು ಅಲೋ ಮಾಡ್ತಾ ಇರಲಿಲ್ಲ. ನಮ್ಮ ಮುಂದೆ ಎಷ್ಟೋ ಜನ ಟ್ರೆಕ್ಕರ್ಸ್ ಅಂದ್ರೆ ಬೈಕ್ ರೈಡರ್ಸ್ ಎಲ್ಲ ಹೋಗಿದ್ರು. ಹೋದವರೆಲ್ಲ ಮತ್ತೆ ರಿಟರ್ನ್ ಬರ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಟ್ರೆಕ್ಕಿಂಗ್ ಕ್ಲೋಸ್ ಆಗಿದೆ, 9 ಗಂಟೆ ಮೇಲೆ ಬನ್ನಿ ಅಂತ ಫಾರೆಸ್ಟ್ ಆಫೀಸರ್ಸು ಕಳಿಸ್ತಾ ಇದ್ದಂತೆ ರಿಟರ್ನ್. ಈ ವಿಷಯ ಕೇಳಿದ ತಕ್ಷಣ ಇವಳಿಗೆ ತಲೆ ಕೆಲಸ ಮಾಡೋದು ನಿಂತೋಯ್ತು. ಸೊ ಸಿಕ್ತೋರ್ಗಳನ್ನು ಕಲ್ ತಗೊಂಡು ಹೊಡಿಯೋಕೆ ಸ್ಟಾರ್ಟ್ ಮಾಡ್ಕೊಂಡ್ಲು. ಹಬ್ಬ ಮಸ್ತ್ ಮಜಾ ಸಿಗ್ತಾ ಇದೆ ಇವರಿಬ್ರಿಂದ. ಇಲ್ಲಿ ನಮ್ದು ನಿಮ್ದು ಯಾರ್ದು ಕೂಡ ತಪ್ಪಿಲ್ಲ. ಫಾರೆಸ್ಟ್ ಆಫೀಸರ್ಸು ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ, ಮತ್ತೆ ಎಲ್ಲೂ ಕೂಡ ಒಂದು ಬೋರ್ಡ್ ಸಹಿತ ಕೂಡ ಹಾಕಿಲ್ಲ ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗು ಕ್ಲೋಸ್ ಆಗಿದೆ ಅಂತ. ಸನ್ರೈಸ್ ಅಂತೂ ನಾವು ನೋಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಕೈವಾರದಲ್ಲಿರೋ ಎಲ್ಲ ಟೆಂಪಲ್ಸನ್ನು ನೋಡ್ಕೊಂಡು ಹೋಗೋಣ ಅಂತ ನಾವು ಎಲ್ಲ ಟೆಂಪಲ್ ವಿಸಿಟ್ ಮಾಡಿ ಮತ್ತೆ ಮನೆಗೆ ಹೋಗ್ತೀವಿ. ಸನ್ರೈಸು ನೋಡಲೇಬೇಕು ಅಂತ ನಾನು ಮತ್ತು ನನ್ನ ಫ್ರೆಂಡ್ಸು ಮತ್ತೆ ಒಂದ್ಸಲಿ ಪ್ಲ್ಯಾನ್ ಮಾಡಿ 3ನೇ ತಾರೀಕು ಫೆಬ್ರವರಿ ಅಂದರೆ ಮಂಡೇ ಅರ್ಲಿ ಮಾರ್ನಿಂಗು 2 AM ಬಿಟ್ಟು 4 ಗಂಟೆ ಅಷ್ಟೊತ್ತಿಗೆ ನಾವು ಅಂಬಾಜಿದುರ್ಗ ಹತ್ರ ರೀಚ್ ಆಗಿದ್ವಿ. ಓಕೆ, ಇವನು ಶ್ರೇಯಸ್ ಅಂತ ಫಸ್ಟ್ ಟೈಮ್ ಬರ್ತಾ ಇದ್ದಾನೆ. ನನ್ನ ಜೊತೆ ಫಸ್ಟ್ ಟೈಮ್ ಬರ್ತಾ ಇದ್ದಾನೆ ಟ್ರೆಕ್ಕಿಂಗ್ಗೆ. ಆಲ್ರೆಡಿ ಪೆಟ್ರೋಲ್ ಖಾಲಿಯಾಗಿ ಇವಾಗ ಪೆಟ್ರೋಲ್ ಹಾಕ್ಸ್ತಾವನೆ. 300 ಹಾಕ್ಸ್ತಾವಂದ್ರೆ 200 ಸಾಕು ಅಂತ ಹೇಳ್ತಾನೆ. ಅಲ್ಲಿ ಹೊಸಕೋಟೆಯಲ್ಲೇ ಪೆಟ್ರೋಲ್ ಹಾಕೋ, ಅದೇ ಕಂಜೂಸ್ ಸ್ವಲ್ಪ. ಹೊಸಕೋಟೆಯಲ್ಲೇ ಪೆಟ್ರೋಲ್ ಹಾಕ್ಸೋದ್ರೆ ಹೋಗಿ ಬರ್ಬೋದು ಅಂತಂದ. ಇವಾಗ ಮತ್ತೆ ಅರ್ಧದರಲ್ಲೇ ಹಾಕ್ಸ್ತಾವನು ಪೆಟ್ರೋಲು. 300 ರೂಪಾಯಿಗೆ ಹಾಕ್ಸೋ ಅಂದ್ರೆ 200 ರೂಪಾಯಿಗೆ ಹಾಕ್ಸ್ತಾವನೆ. ಫೋನ್ ಪೇ ಇದ್ರು ಕೂಡ ನಮ್ಮ ಹತ್ರ ಕ್ಯಾಶ್ ಕೇಳ್ತಾವ್ರೆ ಅಂದ್ಬಿಟ್ಟಂತ ನೋಡ್ಕೊಳ್ಳಿ. ಬೇಕಾದ್ರೆ ನೀವು ಫೋನ್ ಪೇ ಮಾಡಕ್ಕೆ ಹೋಗ್ತಾನೆ ಅವ್ರ ಹತ್ರ. ಹಾಂ ನೋಡಿ, ಇವಾಗ ಸ್ಕ್ಯಾನರ್ ಐತೆ ಅಂತಂದ ಅವನು. ಹೋಗ್ತಾವನೆ UPI ಮಾಡೋಕ್ಕೆ. 2:15 ಹೊಸಕೋಟೆ ಬಿಟ್ಟು ಅಂಬಾಜಿದುರ್ಗ ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮು 3:12 ಆಗಿದೆ. ಇವಾಗ ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ ಮೇಲೆಗಡೆ ಬೆಟ್ಟಕ್ಕೆ. ಅಲ್ಲಿ ನಿಮ್ಗೆ ಕಾಣ್ತಾ ಇದೀವಲ್ಲ ಲೈಟು, ಅಲ್ಲಿ ಗಂಟೆ ಹೋಗ್ಬೇಕು ನಾವು. ಇವಾಗ ಬೈಕ್ ಇಲ್ಲೇ ಹಾಕ್ಬಿಟ್ಟು ಹೋಗೋಣ ಅಂದರೆ ಬೋಳಿ ಮಗ ಒಬ್ಬ ಮುಂದೆ ಹೊರಟೋಗಿದ್ದಾನೆ ಸ್ಕೂಟಿಯಲ್ಲಿ. ಸೊ ಬುಲೆಟಲ್ಲಿ ಕಷ್ಟ ಆಗ್ತೈತೆ ಹ್ಯಾಂಡಲ್ ಮಾಡೋಕ್ಕೆ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಆಫ್ ರೋಡಿಂಗ್ ಸೆಂಟ್ರಲ್ಲೇ ಇವಾಗ ಬೈಕ್ ಇಲ್ಲೇ ಹಾಕ್ಬಿಟ್ಟು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಇಲ್ಲಿಂದ ಟ್ರೆಕ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇವಾಗ ಗಾಡಿ ಇಲ್ಲೇ ಹಾಕಿದ್ದೀನಿ ಇವಾಗ ಸೆಂಟ್ರಲ್ಲಿ. ಬೆಳಗ್ಗೆ 4 ಗಂಟೆ ಆಗ್ತಾ ಐತೆ. ನಾವಿವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ ಬೆಟ್ಟ. ನಾವು ಹೋಗೋ ಟೈಮ್ಗೆ 4 ಜನ ಕಪಲ್ಸ್ ಬಂದಿದ್ರು. ಬನ್ನಿ ಮುಂದೆ ರೋಡ್ ಇದೆ, ಆಫ್ ರೋಡಿಂಗ್ ಇದೆ, ಬೈಕಲ್ಲಿ ಹೋಗ್ಬೋದು, ಸ್ವಲ್ಪ ಸ್ಲೋ ಆಗಿ ಹೋಗ್ಬೋದು ಮೇಲೆವರೆಗೂ ಅಂತ ಅಂದೆ. ಅವರು ಕೂಡ ಬಂದ್ರು. ಅಲ್ಲೊಂದು ದೊಡ್ಡದೊಂದು ಸ್ವಲ್ಪ ಅಪ್ಪಿತ್ತು. ಆ ಅಪ್ ಮೇಲೆ ನಾವೆಲ್ಲ ಹಸ್ತಾ ಇದ್ರಿ. ಅವ್ರ ಅಪ್ಪನ ನೋಡಿನೇ ಭಯ ಬಿದ್ದು ಮತ್ತೆ ರಿಟರ್ನ್ ಹೋಗಿ ಟೆಂಪಲ್ ಹತ್ರ ಬೈಕ್ ಹಾಕ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ಕೊ ಬಂದ್ರು ಮೇಲೆವರೆಗೂ. ಅದೇನಕ್ಕೆ ನಾನು ಮುಂದೆ ಹೋಗ್ತಿರ್ತೀನಿ. ನೀವೇ ಮಾಡ್ತಾ ಇದ್ದೀರಾ? ಟಾರ್ಚ್ ಇರ್ಲ ನಡೆಯೋ. ಸೊ ಇವಾಗ ಸಮಯ ಎಷ್ಟು ಗೊತ್ತಾ? 4:15 ಆಗೈತೆ.
ನಾವಿವಾಗ ಇನ್ನೇನು 1 ಕಿಲೋಮೀಟ್ರ್ ಟ್ರೆಕ್ ಮಾಡಿದ್ರೆ ಅಂಬಾಜಿ ದುರ್ಗ ಬೆಟ್ಟ ರೀಚ್ ಆಗ್ತೀವಿ. ಮಗ ಯಾರ್ದು ಕಾಣಿಸಲ್ಲ. ಡುಮ್ಮ ಡೂಪ್ಲಿಕೇಟ್. ಸಮಯ 5 ಗಂಟೆ ಆಗಿದೆ. ನಾವಿವಾಗ ಸ್ಟೆಪ್ಸ್ ಹತ್ತಾ ಇದ್ದೀವಿ. ಇದು ಕೋಟೆಗೆ ಹೋಗೋ ದಾರಿ. ನಾವಿವಾಗ ಕೋಟೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ಇದು ತುಂಬ ವರ್ಷದ ಹಿಂದೆ ಕಟ್ಟಿರೋ ಕೋಟೆ. ಆಲ್ರೆಡಿ ಎಲ್ಲ ಬಿದ್ದೋಗಿದೆ, ತುಂಬ ಎಲ್ಲ ಹಾಳಾಗಿದೆ. ಆದರೂ ಏನೋ ಸ್ವಲ್ಪ ನೋಡೋಕ್ಕೆ ಚಂದ. ಈ ಥರ ಕೂಡ ಇತ್ತು ಅಲ್ವಾ, ಇಷ್ಟು ಬೆಟ್ಟದ ಮೇಲೆ ಕಟ್ಟಿದ್ದಾರಂದ್ರೆ ತುಂಬಾನೇ ಅರಸಾಹಸ ಮಾಡಿರ್ತಾರೆ ಆ ಕಾಲದಲ್ಲಿ ಅವ್ರು ಕಟ್ಟೋದಕ್ಕೆ. ನಾವು ಬೆಳಗ್ಗೆ 2 ಗಂಟೆಗೆ ಬಿಟ್ಟು ಇಲ್ಲಿಗೆ ಬರೋದಕ್ಕೆ 4 ಗಂಟೆ ಆಗಿದೆ. ಪೀಕ್ ಹತ್ರ ರೀಚ್ ಆಗೋದಕ್ಕೆ ನಮಗೆ 4:15 ಆಗಿತ್ತು. ಏನಕ್ಕೆ ಅಂದರೆ ನಾವು ಒಂದು 2 ಕಿಲೋಮೀಟರ್ಸ್ ಬೈಕಲ್ಲೇ ಬಂದಿದ್ವಿ ಮೇಲೆಗಡೆ ಬೆಟ್ಟದ ಮೇಲೆ. ಹಾಗಾಗಿ ನಮಗೆ ತುಂಬ ಈಸಿ ಆಯಿತು ಟ್ರೆಕ್ಕಿಂಗ್ ಕೂಡ. ಸೊ ಇವಾಗ ನೀವು ಬರಬೇಕು ಅಂತಂದರೆ ಅಂಬಾಜಿ ದುರ್ಗ ಕ್ಲೋಸ್ ಆಗಿದೆ. ನೀವು ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ, ಎಲ್ಲ ಕಡೆ ಅನೌನ್ಸ್ ಮಾಡಿದ್ದಾರೆ. ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಇವಾಗ ಅಲೋ ಇಲ್ಲ ಅಂತ ಕ್ಲೋಸ್ ಮಾಡಿದ್ದಾರೆ. ಮತ್ತು ಮಾರ್ನಿಂಗ್ 10 ಗಂಟೆ ಮೇಲೇ ಅವರು ಟೆಂಪಲ್ ನೋಡೋಕ್ಕೆ ಅವಕಾಶ ಕೊಡ್ತಾರೆ. ಸೊ ಅದಕ್ಕೂ ಮುಂಚೆ ಅವಕಾಶ ಇಲ್ಲ. ಸೊ ಯಾರು ಕೂಡ ಬರಬೇಡಿ. ಇಲ್ಲಿ ಹತ್ತಕ್ಕೆ ಸ್ವಲ್ಪ ಈಸಿ ಮಾಡಬೇಕಾಗಿತ್ತು. ನಮ್ಗೆ ಬೆಳಕಾದ್ಮೇಲೆ ಗೊತ್ತಾಯ್ತು ನಾವು ಮಾರ್ನಿಂಗ್ ರಾಂಗ್ ರೂಟಿಂದ ಬಂದಿದ್ದೀವಿ ಮೇಲೆಗಡೆ ಅಂತ. ಇನ್ನೊಂದು ರೂಟ್ ಇದೆ ಲೆಫ್ಟ್ ಅಲ್ಲಿ. ಸೊ ನಾವು ಆ ಕಡೆಯಿಂದ ಹತ್ಬೇಕಾಗಿತ್ತು, ನಾವು ರೈಟ್ ಇಂದ ಹತ್ತಿದ್ದೀವಿ. ಜಂಪಾಕೋ ಇವನ ಕೈಯಲ್ಲಿ ಇವಾಗ ಹತ್ತಕ್ಕಾಗ್ತಾ ಇಲ್ಲ ಇಲ್ಲಿ. ಸೊ ಫೈನಲಿ ನಾ ಹತ್ತಿ ಇವನಿಗೆ ತೋರಿಸ್ತೀನಿ. ಇವಾಗ ತಗೊಳ್ಳೋ, ನಾನು ಹತ್ತೀನಿ. ಹೆಂಗೆ ಹತ್ತಾವ ನೋಡಿ. ಅದಕ್ಕೆ ಹೇಳೋದು ಫಿಟ್ಟಾಗಿರೋ ಗಂಡು ನನ್ನ ಮಕ್ಕಳು ಅಂತ. ತಗೋ ಟಾರ್ಚು. ಸೊ ನಾವು ಇವಾಗ ಪೀಕ್ ರೀಚ್ ಆಗಿದ್ದೀವಿ. ಓಕೆ, ಸ್ಟಿಲ್ ಇನ್ನೂ ಪೀಕ್ ತುಂಬ ದೂರ ಇದೆ, ನಾನು ಮರ್ತೋದೆ. ಇವಾಗ ಹೋಗ್ತಾ ಇದ್ದೀವಿ ಪೀಕ್ ಹತ್ರ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ರೀಚ್ ಆಗ್ತೀವಿ ನಾವು ಇವಾಗ. ಸೊ ಈ ಟ್ರೆಕ್ಕಿಂಗು ಅಷ್ಟೊಂದೇನು ಕಷ್ಟ ಇಲ್ಲ, ಆರಾಮಾಗಿ ಹತ್ಬೋದಿಲ್ಲ ಎಲ್ಲರೂ ಕೂಡ. ನಾವಿವಾಗ ಫೈನಲಿ ಅಂಬಾಜಿ ದುರ್ಗ ಟ್ರೆಕ್ಕಿಂಗ್ ಮುಗಿಸಿದ್ದೀವಿ. ನೋಡ್ತಾ ಇರ್ಬೋದು ಇವಾಗ ಈ ಪಾಯಿಂಟಿಂದ ನಿಮಗೆ ಈ ರೀತಿ ವ್ಯೂ ಕಾಣಿಸುತ್ತೆ ಇಲ್ಲಿಂದ. ನೋಡಿ, ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿರೋ ಲೈಟ್ಸ್ ಎಲ್ಲ ಆನ್ ಆಗಿದೆ. ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇಲ್ಲಿಂದ ನೋಡೋಕ್ಕೆ. ಸೊ ಇಲ್ಲಿ ನಿಮಗೆ ಶಿವನ ದೇವಸ್ಥಾನ ಸಿಗುತ್ತೆ ನೋಡೋಕ್ಕೆ. ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಶಿವನ ದೇವಸ್ಥಾನ. ಸೊ ಇದು ಶಿವನ ದೇವಸ್ಥಾನ. ಇಲ್ಲಿ ನಂದಿ ಇದೆ. ನಿಮಗೆ ಬೈಕಲ್ಲಿ ಡೌನಲ್ಲಿ ಪಾರ್ಕ್ ಮಾಡಿ ಮತ್ತು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 4 ಕಿಲೋಮೀಟ್ರ್ ಆಗುತ್ತೆ. ಈಸಿಯಾಗಿ ಹತ್ಬೋದು ಯಾರು ಬೇಕಾದರೂ ಕೂಡ. ನನಗೆ ಇವಾಗ ಇಲ್ಲಿಂದ ತುಂಬ ಚೆನ್ನಾಗಿ ಆಲ್ರೆಡಿ ವ್ಯೂ ಕಾಣ್ತಾ ಇದೆ. ಎಲ್ಲ ಕ್ಲೌಡ್ಸ್ ಎಲ್ಲ ಲೈಟಾಗಿ ಕಾಣಿಸ್ತಾ ಇದೆ. ಬಟ್ ಕ್ಯಾಮ್ರಾದಲ್ಲಿ ಫೋಕಸ್ ಆಗ್ತಾ ಇಲ್ಲ ಅಷ್ಟೇ. ಈ ಬಡ್ಡಿ ಮಗನಿಗೆ ಈ ವರ್ಷ ಕೂಡ ಹುಡುಗಿ ಸಿಗೋ ಥರ ಇಲ್ಲ. ಇವು ಜೂನ್ ಎಲ್ಲ ಫೋನಲ್ಲೇ ಮುಗಿದೋಗುತ್ತೆ. ಬಿಗ್ ಬಾಸ್ ಅಲ್ಲಿ ಬರೋ ವಾಯ್ಸ್ಗೆ ಆಡಿಷನ್ ಕೊಟ್ಟು ರಿಜೆಕ್ಟ್ ಆಗಿರೋ ಪೀಸ್ ವಾಯ್ಸ್ ಹೆಂಗಿರುತ್ತೆ ಗೊತ್ತಾ, ಕೇಳಿಸ್ಕೊಳ್ಳಿ. ಈಗ ಸಮಯ 5:53. ನೋಡಿ ಫ್ರೆಂಡ್ಸ್, ಅಲ್ಲಿ ಕೆಂಪು ಕಾಣಿಸ್ತಾ ಇದೆಯಲ್ವಾ, ಅಲ್ಲೇ ಸನ್ರೈಸ್ ಆಗೋದು. ಸತ್ಯ ಹೇಳೋದ್ರಲ್ಲಿ ಕಿಪ್ಪಿ ಕೇಳ್ತಿ ಫಸ್ಟು, ಸೆಕೆಂಡು ಇವಳು. ಸನ್ರೈಸ್ ಆಗ್ತಾ ಇತ್ತು ಅಂದರೆ ಇವಾಗ ಫೋಟೋಗಳು ಸುರಿಮಳೆ ಜಾಸ್ತಿ ಆಗುತ್ತೆ. ಇವಾಗ ಸೂರ್ಯ ಉದಯ ಆಗ್ತಾ ಇದೆ. ಸೂರ್ಯ ಉದಯ ಆಗೋದಕ್ಕೆ 6:30 6:40 ಆಗ್ತಾ ಇತ್ತು ಅಲ್ಲಿ. ಸೊ ನಾನು ನಿಮಗೆ ಒಂದೊಂದಾಗಿ ವಿಡಿಯೋ ತೋರಿಸ್ಕೊಂಡು ಹೋಗ್ತೀನಿ, ನೀವು ನೋಡಿ ಆನಂದಿಸಿ. ಇವರು ಯಾಕೆ 3 ಜನ ಸ್ಟಾಚ್ ತೊಡ ನಿಂತ್ಕೊಂಡಿದ್ದಾರೆ ಅಂತಂದ್ರೆ, ಇವ್ರು ಸೂರ್ಯ ಉದಯ ಆಗೋದು ಟೈಮ್ ಲ್ಯಾಪ್ಸ್ ಮಾಡ್ತಾ ಇದ್ದಾರೆ. ನೀವು ಇಷ್ಟೊತ್ತು ಏನೇನು ವಿಡಿಯೋ ನೋಡಿದ್ರು ಅದೆಲ್ಲನೂ ಸೂರ್ಯ ಉದಯ ಆಗಿದ್ದು ಲೆಫ್ಟ್ ಸೈಡಲ್ಲಿ. ಇದೇ ಬೆಟ್ಟದ ರೈಟ್ ಸೈಡ್ ಬದಿಗೆ ಬಂದರೆ ನೀವು ನಿಮಗೆ ಕೈವಾರ ಬೆಟ್ಟ ಕಾಣಿಸುತ್ತೆ. ನಾವು ಲಾಸ್ಟ್ ಟೈಮ್ ಕೂಡ ಈ ಬೆಟ್ಟಕ್ಕೆ ನಾವು ಟ್ರೆಕ್ಕಿಂಗ್ ಹೋಗಿದ್ವಿ. ಅದೇ ಬೆಟ್ಟನೇ ನಿಮಗೆ ರೈಟ್ ಸೈಡಲ್ಲಿ ಕಾಣುತ್ತೆ. ಎಲ್ಲ ಕೂಡ ನೋಡಿದ್ರಿ ಅಲ್ವಾ, ಅಂಬಾಜಿ ದುರ್ಗ ಬೆಟ್ಟದ ಮೇಲೆ ಸನ್ರೈಸು ಯಾವ ರೀತಿ ಕಾಣುತ್ತೆ ಅಂತ. ಇದೇ ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಇದೆ. ನಾನು ನಿಮಗೆ ಶಿವನ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ಇವಾಗ
ಇದೇ ನೋಡಿ ಶಿವನ್ ದೇವಸ್ಥಾನ. ನಾನು ನಿಮಗೆ ಬೆಳಗ್ಗೆ ತೋರಿಸಿದ್ದೆ. ಆ ಟೈಮಲ್ಲಿ ಒಂದೇ ಒಂದು ಸ್ಮಾಲ್ ಲೈಟ್ ಇತ್ತು, ಸೊ ಸರಿಯಾಗಿ ಕಾಣ್ತಾರಿಲ್ಲ ವಿಡಿಯೋದಲ್ಲಿ. ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬಿಸಿಲು ಬರ್ತಾ ಇರೋದಕ್ಕೆ. ದೇವಸ್ಥಾನದ ಒಳಗಡೆ ಒಂದು ಶಿವನ ಲಿಂಗ ಇದೆ, ಮುಂದೆ ನಂದಿ ಇದೆ, ಮುಂದೆ ಕಂಬ ಇದೆ. ತುಂಬ ಚೆನ್ನಾಗಿದೆ ಲಿಂಗ ಮಾತ್ರ. ಎಲ್ರೂ ನಮಸ್ಕಾರ ಮಾಡ್ಕೊಳ್ಳಿ ಅಲ್ಲಿಂದಾನೆ. ಇವ್ರಿಗೇನು ಅಷ್ಟೊಂದು ದೇವರ ಮೇಲೆ ಭಕ್ತಿ ಇಲ್ಲ, ಹೋಗಿ ಸ್ನ್ಯಾಪ್ ಆಗ್ತಾ ಇದಾರೆ ಅಷ್ಟೇ ಅಲ್ಲಿ. ಹಬ್ಬ ದೇವ್ರೆ ಒಟ್ಟು ತುಂಬ ಊಟ ಕಂಡು ಮನೆ ದೇಪುರಪ್ಪ ಸಾಕು. ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಸುಂದರವಾದ ಪ್ಲೇಸ್ ಇದೆ, ಎಲ್ಲಾ ಕಡೆ ವಿಸಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.